ದೇವರನ್ನು ಸ್ವಾರಸ್ಯ ಮಾರ್ಗದ ಏ ಪೂರ್ಣ ಭಾವ ಯಾವ ಹೇಳಾನ ಏ ದೇವರಿದ್ದ ನಮಗೇನ ಸ್ವಾರ್ಥ ದೇವರ ಧೈರ್ಯ ಕೂಡ ಗೆಳತಾನ ಇಂದ ಚಾತ್ಯಾನ ನಾಳೆ ಚಾತ್ಯಾನ ಏ ದೇವರಿದ್ದ ನಮಗೇನ ಸ್ವಾರ್ಥ ದೇವರ ಧೈರ್ಯ ಕೂಡ ಗೆಳತಾನ ನಾಳೆ ಚಾತ್ಯಾನ ಅತಿ ಪ್ರೇಮಾವ ಯಾರ ಮೇಲೆ ಇರತಾನ ಏ ತಿಳಿಸಿ ಹೇಳಬೇಕಪ್ಪನೇನ ಏ ನಮ್ಮ ನಿಮ್ಮ ವಿಶ್ವಾಸ ನಮಗ ಎಲ್ಲ ದೇವರ ವಿಶ್ವಾಸ ನಮಗೆ ಈ ಗಂಡ ಹಾಡ ವಿಶ್ವಾಸ ನಮಗೇನ ನೊಂದ ಡಪ್ಪ ಬಾಡ್ಯ ವಿಶ್ವಾಸ ನಮಗೇನ ವಿಶ್ವಾಸ ನಮಗೇನ ಏನಾತ್ರಿ ದೇವ್ರಿಗೆ ಒಟ್ಟ ಸಾವಿಲ್ಲ ಕೇಳಿಲ್ಲ ಹಸು ಇಲ್ಲ ತ್ರಶ ಇಲ್ಲ ನಿದ್ರಾ ಇಲ್ಲ ಹೇಳತಾನ ದೇವ್ರಿಗೆ ಸಾವಿಲ್ಲ ಬರೇ ಬಾಯಿ ತುಂಡಿ ಹೇಳಿದಿ ನಿನ್ನ ದೇವರ ಕೃಷ್ಣ ಪರಮಾತ್ಮ ಬರೇ ಒಂದ ಬ್ಯಾಟಿ ಆಡುವಂತ ಬ್ಯಾಡನ ಕೈಯಾಗ ಸಿಕ್ಕ ಸತ್ತಾನ ತಮ್ಮ ಒಬ್ಬ ಸಾದಾ ಮನುಷ್ಯನ ಕೈಯಾಗ ಸಾದಾ ನರ್ಮನವನ ಕೈಯಾಗ ಸಿಕ್ಕ ಸತ್ತಾನ ಯಾಕ ಮತ್ ದೊಡ್ಡ ಇದ್ಯಲ್ಲ ಮಾನವನ ಕೈಯಾಗ ಹೆಂಗ ಸತ್ತ ಕೃಷ್ಣ ಪರಮಾತ್ಮ ಒಂದ್ ಅಗದಾಗಿತ್ತು ತಮ್ಮ ಏನಾಗಿತ್ರಿ ಅದಕ್ಕ ನಾವ್ ಹೆಂಗೈತಿ ಗೊತ್ತೇನಿದು ಹೆಂಗ ಒಬ್ಬರಿಗೆ ಮಸಿ ಹಚ್ಚಬೇಕಾದ್ರ ಮೊದಲ್ ನಮ್ಮ ಕೈಗೆ ತಗೊಂಡ ಮತ್ತೊಬ್ಬರಿಗೆ ಹತ್ತೈತಿ ಅದು ಹಂಗ ನಾವ್ ಮಾಡಿದ ನಾವ ಉಂಡು ಹೋಗ್ಬೇಕಾಗೈತಿ ಅದು ಕರ್ಮ ಮಾಡು ಅದನ್ನು ಉಣ್ತಿ ಧರ್ಮ ಮಾಡು ಅದನ್ನು ಉಣ್ತಿ ಅದನ್ನ ಉಣ್ಬೇಕಾಗ್ಯದ ಹೆಂಗಂದ್ರ ಹೆಂಗ ಕೃಷ್ಣ ಪರಮಾತ್ಮ ಒಂದ್ ಗಿಡದ ಬಡ್ಡಿಯಾಗ ಉದ್ದ ಕಾಲ ಮಾಡಿ ಕೂತಿದ್ದ ಏನಾತವಾಗ ಬ್ಯಾಟಿ ಆಡ್ಬೇಕಂತ ಹೇಳಿ ಒಬ್ಬ ಮಾನವ ಏನ್ ಮಾಡ್ರು ಬ್ಯಾಟಿಗಾರ ಅದ ಅಡವಿಯಾಗ ತಿರುಗಾಡ್ಕೊತ ಬಂದಿದ್ದ ಏನಾತವಾಗ ಇವ್ ಯಾನ ಉದ್ದ ಕಾಲ ಮಾಡಿ ಕೂತಿದ್ದಲ್ಲ ಯಾವ್ದೋ ಪ್ರಾಣಿ ಐತಿ ಅಂತ ತಿಳ್ಕೊಂಡ ಏನ್ ಮಾಡಿದ ಬಾಣ ತಗೊಂಡ ಹೊಡೆದ ಏನಾತವಾಗ ಆ ಬಾಣ ಹೋಗಿ ಕೃಷ್ಣನ ಅಂಗಾಲದೊಳಗ ನಟ್ಟಿತು ಏನಾತ್ರಿ ಕೃಷ್ಣನ ಅಂಗಾಲಕ್ಕೆ ಯಾವಾಗ ನಟ್ಟಿತು ಕೃಷ್ಣ ಪರಮಾತ್ಮ ಅಂದ ಜಾಗದ ಮ್ಯಾಗ ಜೀವ ಹೋಗ್ಯದ ಮತ್ತ ದೇವ್ರಿಗೆ ಸಾವಿಲ್ಲ ತಿಳ್ತಿ ದೇವ್ರ ಒಬ್ಬ ಮನುಷ್ಯನ ಕೈಯಾಗ ಸತ್ತಾನ ಮೈನ ಕೃಷ್ಣ ಪರಮಾತ್ಮಗ ಬಾಣ ಹೊಡೆಸ್ಕೊಂಡ ಸಾಯ್ಬೇಕಾದ್ರ ಅಂತದೇನ ತಪ್ಪ ಮಾಡಿದ ಹಿಂದಕಿನ ಜಲಮದಾಗ ಕೃಷ್ಣ ಪರಮಾತ್ಮ ಏನಾಗಿತ್ತದ ಬೇಕಲ್ಲ ತಮ್ಮ ತ್ರೇತಾಯುಗದಾಗ ಇವಂದ ರಾಮ ಅವತಾರ ಇತ್ತು ರಾಮನ ಅವತಾರ ಇದ್ದಾಗ ಅಲ್ಲಿ ಒಂದ್ ದಗದಾಗಿತ್ತಪ್ಪ ಏನಾಗೈತ್ರಿ ವಾಲಿ ಸುಗ್ರೀವ ಅಂತ ಹೇಳಿ ಅವಳಿ ಜವಳಿ ಅಣತಾಮರಿದ್ರು ಇಬ್ರು ಏನಾತವಾಗ ಅವಳಿ ಜವಳಿ ಅಣತಾಮರಿದ್ರು ಸುಗ್ರೀವ್ ಇದ್ದವ ತಮ್ಮ ವಾಲಿ ಇದ್ದವ ಅಣ್ಣ ಸುಗ್ರೀವ್ ಅಂದ ಯಾವ ರಾಮನ ಮುಂದೆ ಹೋಗಿ ಕೈ ಮುಕ್ಕೊಂಡ್ ನಿಂತಿಂಗ ಏನತ್ ಹೇಳಿ ಏನತ್ತ ಯಪ್ಪ ರಾಮ ನಮ್ಮ ಅಣ್ಣ ಬಾಳ್ ಬೇರಿಕಿದಾನ ವಾಲಿ ಆಸ್ತಿ ಅಂತಸ್ತ ಎಲ್ಲಾ ಕಸ್ಕೊಂಡ ಹೊರಗೆ ಹಾಕ್ಯಾನ ಹೆಂಗ ಮಾಡ್ಲಿಪ್ಪ ಅಂದ ಅವಾಗ ಏನ್ ಹೇಳ್ತಾರು ಅವಾಗ ಅಂದಿವ ಯಾರ್ರಿ ರಾಮ ಇದ್ದವ ಹೇಳ್ತಾನ ಸುಗ್ರೀವ್ಗ ಏನತ್ತ ನೀವಿಬ್ರು ಮೂವತ್ಯಾಗ ಒಂದ ತರ ಅದಿರಿ ನಿಮಗ ಯಾರನ್ನ ಹೊಡಿಲಿ ಯಾರನ್ನ ಬಿಡ್ಲಿ ಅಂದವ ನೀವ್ ಇಬ್ರು ಲಡಾಯಿ ನಡೆದಾಗ ನಿಮ್ಮ ಅಣ್ಣನ ಕೊಳ್ಳಾಗ ಏನಾತು ಒಂದ ಪುಷ್ಪದ ಮಾಲೆ ಹಾಕು ಗಿಡದ ಮರಿಗೆ ನಿಂತ ಬಾಣಿನಿಂದ ಹೊಡಿತಾನಂದ ಯಾವ ರಾಮ ಏನಾತವಾಗ ಅಣ್ಣ ತಮ್ಮ ಜಗಳಾಡುವಂತ ಟೈಮದೊಳಗ ಅಣ್ಣನ ಕೊಳ್ಳಾಗ ಮಾಲಿ ಹಾಕಿದ ಸುಗ್ರೀವ ಏನಾತ್ರಿ ಮಾಲಿ ಇದ್ದವನ ವಾಲಿ ಅಂತ ಹೇಳಿ ತಿಳ್ಕೊಂಡ ಗಿಡದ ಮರಿಗೆ ನಿಂತ ಬಾಣ ಹೊಡೆದ ರಾಮದೇವ ಏನಾತವಾಗ ರಾಮದೇವ ಬಾಣ ಹೊಡೆದ ವಾಲಿ ಎದ್ಯಾಗ ನಡಿತು ವಾಲಿ ನೆಲಕ್ಕೆ ಬಿದ್ದು ಬಿಕ್ಕಿ ಸಾಯು ಪರಿಸ್ಥಿತಿ ಬಂದಿತ್ತು ಏನಾತ್ರಿ ಅವ ಬಿಕ್ಕಿ ಪ್ರಾಣ ಬಿಡುವಾಗ ಏನಾತ್ರಿ ರಾಮ ಹೋಗಿ ಅವನ ಮುಂದೆ ನಿತ್ತ ಏನ್ ಹೇಳ್ತಾನ ಯಾಕಂದ್ರ ಇಟ್ಟು ಸಾಯ್ಲಕತ್ತೆ ಅನ್ನತೇಳಿ ಹೋಗಿ ನೋಡ್ಬೇಕತ್ತ ಮುಂದೆ ನಿತ್ತಾಗ ಅವಾಗ ಅಲ್ಲಿ ಒಂದ್ ದಗದಾತಮ್ಮ ಏನಾತ್ರಿ ವಾಲಿ ರಾಮನ ನೋಡಿದ ತಕ್ಷಣ ಒಂದ್ ಮಾತಂದ ಏನತಾನ ನೋಡಪ್ಪ ನಾನ ಬಾಣ ಹೊಡೆದ ನಿನಗ ಮತ್ತ ನಿಂದ ಸಾಯು ಮುಕ್ಕಟ್ಟ ಏನೈತಿ ನಿನ್ನ ಆಸೆ ಬೇಡ್ಕೊ ಅಂದ ಅವಾಗ ಏನು ನಿನ್ನ ಆಸೆ ಐತಿ ಬೇಡ್ಕೊ ಅಂದಾಗ ವಾಲಿ ಒಂದ್ ಮಾತು ಹೇಳ್ದ ಏನ್ ಹೇಳ್ತಾನ ಅಲ್ಲೋ ರಾಮ ಗಿಡದ ಮರಿಗೆ ನಿತ್ತ ನನಗ ನೀ ಬಾಣ ಬಿಟ್ಟದಿ ನನಗ ಒಂದ ಆಶೀರ್ವಾದ ಕೂಡ ಮತ್ತೊಂದು ಬೇಕಾಗಿಲ್ಲ ಅಂದ ಅವಾಗ ನೀ ಹೆಂಗ ನನ್ನ ಎದೆಯಾಗ ಬಾಣ ಹೊಡೆದಿಯಲ್ಲ ನಿಂದ ಈಗ ರಾಮ ಅವತಾರ ಐತಿ ತ್ರೇತಾಯುಗದಾಗ ದ್ವಾಪಾರ ಯುಗದಾಗ ಹೋಗಿ ನಿಂದ ಕೃಷ್ಣನ ಅವತಾರ ಬರ್ತದ
ಇಲ್ಲಿ ನೀ ಹೆಂಗ ನನಗ ಬಾಣ ಹೊಡೆದ ನನ್ನ ಪ್ರಾಣ ತೆಗದಿಯಲ್ಲ ಹಂಗ ಮುಂದ ನನ್ನ ಕೈಯಾಗನ ಏನಾಗ್ತದ ನೀ ನನಗ ಹೆಂಗ ಬಾಣ ಹೊಡೆದಿ ನೋಡು ಹಂಗ ನಾನು ನಿನಗ ಬಾಣ ಹೊಡೆದ ನಿನ್ನ ಪ್ರಾಣ ತಕೋಬೇಕಲ್ಲಕತ್ತೀನಿ ಅದನ್ನ ಆಶೀರ್ವಾದ ಕೂಡ ಅದನ್ನ ಬಿಟ್ರ ಮತ್ತೊಂದು ಬೇಕಾಗಿಲ್ಲ ಅಂದ. ಹೌದೌದ್ರಿ ಏನಾತವಾಗ ಮುಂದ ಹೆಂಗ ನೀವ್ ಅವಂಗ ಬಾಣ ಹೊಡೆದ ಅವನ ಪ್ರಾಣ ತೆಗದಿದ್ಯಲ್ಲ ಅದ ವಾಲಿ ಒಂದು ನರಮಾನವಾಗಿ ಏನ್ ಮಾಡ್ದ ಬ್ಯಾಟಿಗಾರಾಗಿ ಬಂದ ಅದ ಬಾಣ ತಗೊಂಡ ಏನ್ ಮಾಡ್ಯಾನು ನಿನ್ನ ಕಾಲಿಗೆ ಹೊಡೆದ ನಿನ್ನ ಪ್ರಾಣ ತೆಗದಾನ. ಇದು ನೀ ಮಾಡಿರುವಂತ ಕರ್ಮ. ಹೌದ ದೇವ್ರಿಗೆ ಸಹಿತ ಬಿಟ್ಟಿಲ್ಲ ಮಾಡಿರುವಂತ ಕರ್ಮ. ನಮ್ಮನಿಮಂತ ನರಮಾನ ಅವ್ರಿಗೆ ಬಿಡ್ತೈತೇನ್ರಿ ಇದು ಕರ್ಮ ಬೇನ. ಹಂಗ ಮಾನವ ಜನ್ಮಕ್ಕ ಬಂದತಿ ಅಂದ್ರ ಏನು ಗಳಿಸ್ಬೇಕಾಗೈತಿ? ಏನು ಗಳಿಸ್ಬೇಕಾಗ್ಯದ? ಸತ್ತ ಮೇಲೆ ತ್ಯಾನ ರೊಕ್ಕ ಒಂದ್ 50,000 ಇದು ಓದ ಗೋರಿಯಾಗಿಟ್ಟು ಮಣ್ಣ ಮಾಡಂಗಿಲ್ಲ. ಮೈ ಮೇಲೆ ಕಮ್ಮ ಅಂತ ಅದ ಒಂದು ತೊಲಿ ಉಡ್ದಾರ ಇತ್ತಂದ್ರ ಲೌಕರ್ ಹೊಂಡ್ಲಿಕ್ಕಂದ್ರ ಏನ್ ಮಾಡ್ತಾರ ಅದನ್ನ ಸೊಂಟದ ಮ್ಯಾಗ ಕಾಲು ಕೊಟ್ಟು ಕಿತ್ತಿ ತೆಗದ ಮನ್ಯಾಗ ಇಟ್ಕೋತಾರ ತಮ್ಮ. ಅದ್ರೊಳಗ ಕಂಬೋಗಿ ಸುರಾಪನ ಗತ್ಲೆ ಇತ್ತಂದ್ರ ಏನ್ ಮಾಡ್ತಾರ ಇದನ್ನ ಎತ್ತು ತಡ ಇಲ್ದ ಈ ಕಡೆ ಕರಿ ನವನಿ ಬಿತ್ಲಕ್ಕ ಚಾಲೋನ ಬಂದಾನ ಮಗ ಎಲ್ರಿ ಹೊಳೆ ಲೌಕರ್ ಅಂತ ಹೇಳಿ ಏನು ಬರ್ತೈತಿ ತಮ್ಮ ಬೆನ್ ಹತ್ತಿ? ಏನ್ ಬರ್ತದ? ಯಾನ ಮಕ್ಕಳ ಬೆನ್ ಹತ್ತಿ ಬರಂಗಿಲ್ಲ, ಗಂಡ ಬೆನ್ ಹತ್ತಿ ಬರಂಗಿಲ್ಲ, ಆಸ್ತಿ ಬರಲ್ಲ, ಅಂತಸ್ತ ಬರಂಗಿಲ್ಲ. ಸತ್ತ ಮೇಲತ್ತ ಮನುಷ್ಯ ನಿಂಬಾಲ ಬೆನ್ ಹತ್ತಿ ಬರುದು ಏನಪ್ಪಾ? ಬರೇ ಒಂದ ಚಲೋ ಒಂದ ಕೆಟ್ಟ ಇವ್ ಎರಡತ್ರೊಳಗ ಒಂದ ಬೆನ್ ಹತ್ತಿ ಬರ್ತೈತಿ ತಮ್ಮ. ಒಂದ ಬರ್ತದ. ಇರು ತನಕ ಬಾಳ ಚಂದಂಗಿ ನಡ್ಕೊಂಡಿದ್ದಿ, ದಾನ ಧರ್ಮ ಮಾಡಿದಿ, ನನ್ನವ್ರ ತನ್ನವ್ರ ಅಂದಿದ್ದಿ. ಏನಾಗ್ತದ? ಅಂತ ಮನುಷ್ಯಾಗ ಸಾವು ಬರಬಾರ್ದಾಗಿತ್ತು, ಬಾಳ ಚಲೋ ಇದ್ದಿಲ್ಲ. ಸತ್ತ ಮೇಲತ್ತ ಎಟ್ಟು ಹಣ ಗಳಿಸಿದೆ ಅನ್ನೋದು ನೀ ಸತ್ತ ಮೇಲತ್ತ ನಿನ್ನ ಗೋರಿ ಮೇಲೆ ಎಷ್ಟು ಮಂದಿ ಬರ್ತೈತಿ ನೋಡ ಅದ ಖರೆ ಖರೆ ಹಣ. ಅದೇನತ್ತಾರಲ್ಲ ಲೌಕರ್ ಮಣ್ಣಾಗಿಟ್ಟು ಮನೆಗೆ ಬಂದು ಹೋಳಿಗೆ ಮಾಡ್ಕೊಂಡು ತಿನ್ರ ನಂಗಾಗಿರ್ಬಾರ್ದು ತಮ್ಮ. ಆಗಿರ್ಬಾರ್ದ ಸುರೇಶ, ನಿನಗಾದ್ರೂ ಒಂದು ತಾಯಿನ ಬೇಕು, ನನಗಾದ್ರೂ ಒಂದು ತಾಯಿನ ಬೇಕು. ತಾಯಿನ ಬೇಕ. ತಾಯಿ ಇದ್ದಾಗನ ಈ ಜಗ ಕಾಣೋದೈತಿ. ಮತ್ತ ತಾಯಿನ ಇರ್ಲಿಕ್ಕೇನ ಬುಟ್ಟಿ ಅಂದ್ ಬೀಳ್ತಿದ್ರಿ ಕೆಬ್ಬಣ ಬುಟ್ಟಿ ಅಂದ 3 ಮಂದಿ ಮ್ಯಾಗಿಂದ ಬಿದ್ದವ್ರ ಕಪ್ಪಿಗತ್ತೆ ಹಬ್ಬಕತ್ತ. ನೀ ಎದ್ರಂದ ಕೇಳ್ತಿ ನೋಡಿ ನೋಡ್ರಿ. ಅದಕ್ಕ ತಮ್ಮ ದೇವ್ರ ದೊಡ್ಡ ಮತ್ತೆ ಹೇಳ್ತಿ ಹೇಳತಾನು. ದೇವ್ರ ದೊಡ್ಡವ ಇದ್ರ ಯಾಕಂದ್ರ ಗಾಂಧಾರಿ ಶ್ರಾಪ ಆಗೈತಿ ನಿನ್ನ ಕೃಷ್ಣ ಪರಮಾತ್ಮಗ. ಅಲ್ಲೋ ಕೃಷ್ಣ, ನನ್ನ ಮಕ್ಕಳ 100 ಮಂದಿ ನಾವ್ ಗಂಡ ಹೆಂಡತಿ ಸಾಯಾಗ ಒಂದು ಸಹಿತ ಕೊಳ್ಳಿ ಇಡ್ಲಾಕ ಇರ್ಲಾರ್ದಂಗ ಮಾಡಿದಲ್ಲೋ. ಪಾಂಡವ್ರ ಹಿಂಬಾಲ ಬೆನ್ ಹತ್ತಿದಿ, ಸೈನ್ಯ ನನ್ನ ಮಕ್ಕಳಿಗೆ ಕೊಟ್ಟಿ, ಕಪಟ ನಾಟ್ಯದಿಂದ ನನ್ನ ಮಕ್ಕಳಿಗೆ ಬಡದಾಡುವಂತ ಮಕ್ಕಳಿಗೆ ಬುದ್ಧಿ ಹೇಳಿಲ್ಲ ನೀನು. ಎರಡು ಮಕ್ಕಳ ಬಡದಾಡಿ ಸಾಯುವಂಗ ಮಾಡಿದಿ. ನನ್ನ ಮಕ್ಕಳು ಹೆಂಗ ಸತ್ತಾವಲ್ಲ ಹಂಗ ನಿನ್ನ ಯದು ವಂಶ ಎಲ್ಲ ನಟ್ಟವಂಶ ಆಗ್ಲತ್ ಹೇಳಿ ಶ್ರಾಪ ಕೊಟ್ಟಾಳ ಗಾಂಧಾರಿ. ಗಾಂಧಾರಿ ಶ್ರಾಪ ಹತ್ಯೆ ಮಕ್ಕಳೇ ಈ ಏನ ಕೃಷ್ಣನ ಅವತಾರದ ಮಕ್ಕಳದಾವ್ ನೋಡ. ಕೃಷ್ಣನ ಮಕ್ಕಳಾಗ್ಲಿ ಕೃಷ್ಣ ಆಗ್ಲಿ ಬಡದಾಡಿ ಸತ್ತಾವಿವ. ನಾ ಹೆಂಗ ನಿನಗ ಪುರಾಣ ಲೇಖಿ ಕೊಟ್ಕೊತ ಬಂದನಿಲ್ಲ ಹಂಗ ಮುಂದಿನ ಸಂದಿಗೆ ಬಂದ ಇದಾದಾತು ನೀ ಜಿಂಗರ ಬಿಲ್ಲಿ, ನೀ ಚಿಮಣಿ ಮೂಗಿನೇಕಿ, ನಿನ್ನ ಸೀರಿ ಟಾರ್ ಮಾಡ್ತನು, ಇವೆಲ್ಲ ಬಿಟ್ಟು ಬಿಡುವ. ಸೀರಿ ಟಾರ್ ಇವು ಬಿಟ್ಟು ಬಿಡಿ ಅಲ್ಲ. ಇಂಥವೆಲ್ಲ ಮಾತಾಡ್ಬೇಕಾದ್ರ ಬಹಳ ಅದಾವ ತಮ್ಮ. ಈ ಸೀರಿ ಸುದ್ದಿಗೆ ಬಂದೆ ತಿಳ್ಕೊನಿ. ನಿಮ್ಮ ದುರ್ವಾಸ ಋಷಿ ಕೂತಿದ ನೀರಾಗ ಯಾವ ಗಂಡ ಗಣಸ ಮಗ ಹೋಗಿ ದೋತ್ರ ಕೊಟ್ಟು ಬಂದಿಲ್ಲ. ನಾನು ಸೀರಿ ಟಾರ ಹೊರದ ಕೊಟ್ಟಾಗನ ಕೈಪ ಮಾಡಿ ಕಟ್ಕೊಂಡು ಬಂದತ್ತಿದ ಮ್ಯಾಲ. ಮತ್ತ ಇವ್ರ ವಿಶ್ವಾಮಿತ್ರಂದ ಏನಾಗೈತಿ? ಇವ್ರ ವಿಶ್ವಾಮಿತ್ರ ಸೀರಿ ನೋಡಿ ಇವ್ ನೋಡ್ಲಂಗ ಟಾರ್ ಅಂದತಿ. ಸೀರಿ ನೋಡಿ ತಮ್ಮ ನೀ ಸೀರಿ ಟಾರ್ ಮಾಡ್ತಂತ ಈ ಕೂತದಿ. ಬರೇ ಇದ್ರ ಭಕ್ತಿ ನೋಡ್ಬೇಕಂತ ಹೇಳಿ ನಾ ತಾಯಿ ಮೇನಕ ಏನಾತು ಕಾಲಾಗ ಗೆಜ್ಜೆ ಕಟ್ಟುಕೊಂಡು ಬರೇ ಗಲ್ಲ 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 ಅನ್ನೋಂತ ಗೆಜ್ಜಿನಾದ. ಗೆಜ್ಜಿನಾದಕ್ಕೆ ಏನಾಗೈತಿ? ಕಂಬೋಗಿ ವಿಶ್ವಾಮಿತ್ರನ ಕಿಮ್ಯಾಗ ಬಿತ್ತು ನೋಡ್ತಮ್ಮ. ಏನಾಗೈತಿ? ಯಾವಾಗ ಗಲ್ಲ ಅನ್ನುವಂತ ಶಬ್ದ ಕಂಬೋಗಿ ವಿಶ್ವಾಮಿತ್ರನ ಕಿಮ್ಯಾಗ ಬಿತ್ತಲ್ಲ, ಉಟ್ಟುಕೊಂಡಂತ ಲಂಗಟ ಒಂದ ಪೆಟ್ಟಿಗೆ ತಟ್ಟ ಅಂದೈತಿ. ತಮ್ಮ ಯಾರ್ದ? ವಿಶ್ವಾಮಿತ್ರಂದ. ಇವಂದಲ್ರಿ. ಇದ್ಯಾವ ಗಿಡ ತಪ್ಲಿದು? ಈ ಕಡೆ ಕೈ ಮಾಡ್ರೆ ಬೆನ್ನತ್ತಿ ಬರ್ವಾತಾನ ಈ ಕಡೆ.